ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಪ್ರತಿನಿತ್ಯ ಅನ್ನೋದಕ್ಕಿಂತ ಪ್ರತಿ ಕ್ಷಣವೂ ಕೂಡ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಿದ್ರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮುಂದೆ ಗತಿ ಏನು? ನಾವು ಡೀಸೆಲ್ ಪೆಟ್ರೋಲ್ ಮೇಲೆಯೇ ಅವಲಂಬಿತವಾಗಿರ್ಬೇಕಾ ಅಥವಾ ಬೇರೆ ಪರ್ಯಾಯ ದಾರಿ ಇದೆಯಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈ ಬಗ್ಗೆ ಈಗಾಗಲೇ ಪರ್ಯಾಯ ಇಂಧನ ಈ ವಿಚಾರವಾಗಿ ಭಾರಿ ಚರ್ಚೆಗಳು ಆಗ್ತಾ ಇದೆ. ಪರ್ಯಾಯ ಮಾರ್ಗ ಅನ್ನುವಂಥದ್ದು ಇಲ್ವೇ ಇಲ್ವಾ ತೈಲಕ್ಕೆ? ಪೆಟ್ರೋಲ್ ಡೀಸೆಲ್ ಚಿನ್ನ ವಜ್ರಕ್ಕಿಂತಲೂ ದುಬಾರಿ ಆಗ್ತಾ ಇದೆ. ನಮ್ಮ ಜೊತೆ ಮೈಸೂರಿನಿಂದ ಸನತ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸನತ್ ಸರ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರೈಟ್, ಬಹುಶಃ ದೂರವಾಣಿ ಕರೆ ಡಿಸ್ಕನೆಕ್ಟ್ ಆಗಿದೆ. ಜನಾಭಿಪ್ರಾಯ ವೇದಿಕೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ನಮ್ಮ ಅಭಿಯಾನದ ಸುದ್ದಿಗೆ ನಿಮ್ಮ ವೇದಿಕೆ ಇದು. ಸ್ಕ್ರೀನ್ನ ಕೆಳಭಾಗದಲ್ಲಿ ದೂರವಾಣಿ ಸಂಖ್ಯೆಗಳನ್ನು ತೋರಿಸಲಾಗುತ್ತೆ. ಆ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನಮ್ಮ ಅಭಿಯಾನದ ಜೊತೆಯಲ್ಲಿ ಕೈ ಜೋಡಿಸಬಹುದು. ದಿನೇಶ್ ಅಂತ ಹೇಳಿ ಪಾಂಡವಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದಿನೇಶ್ ಅವರೇ. ನಮಸ್ಕಾರ ಮೇಡಮ್, ದಿನೇಶ್ ಕನ್ನಡ ಪಾರಪುರದಿಂದ ಮಾತಾಡ್ತಿರುವಂತದ್ದು. ಹೇಳಿ ಸರ್. ಪೆಟ್ರೋಲ್ ಮತ್ತೆ ಡೀಸೆಲಿನ ಏನು ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧ, ಇರಾನ್ ಮೇಲೆ ನಡೀತಾ ಇರುವಂತ ಯುದ್ಧದ ಪರಿಸ್ಥಿತಿಗೆ ಅಲ್ಲಿ ಅಂಜನಲ್ಲಿ ಬರುವಂತಹ ಅಡುಗುನಲ್ಲಿ ಮತ್ತೆ ಇದಾಗ್ತಾ ಇರುವಂತಹ ತಡೆ ಹಿಡಿದಿರೋದ್ರಿಂದ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಗಗನಕ್ಕೆ ಹೋಗ್ತಾ ಇದೆ. ಎರಡನೇದು, ರಾಜ್ಯ ಸರ್ಕಾರದಲ್ಲಿ ಇರುವಂತಹ ತೆರಿಗೆ ಏನು 29 ರೂಪಾಯಿ 45 ಪೈಸೆ ಐತಲ್ಲ, ಅದರಲ್ಲಿ 10 ರೂಪಾಯಿ ಕಮ್ಮಿ ಮಾಡುವಷ್ಟು ಶಕ್ತಿ ಇದ್ರೆ ರಾಜ್ಯ ಸರ್ಕಾರ ಮಾಡಬಹುದಾಗಿತ್ತು. ಈಗಾಗಲೇ ಕೇಂದ್ರ ಸರ್ಕಾರ ಎಷ್ಟೋ ಸರಿ ಕಮ್ಮಿ ಮಾಡಿದೆ. ರಾಜ್ಯ ಸರ್ಕಾರ ಈಗಾಗಲೇ 3 ರೂಪಾಯಿ ಜಾಸ್ತಿ ಮಾಡಿತ್ತು, 3 ರೂಪಾಯಿ 85 ಪೈಸೆ ಓದಿಸ್ತಲ್ಲಿ ಮಾಡಿತ್ತು ಮೇಡಮ್. ಈ ರೇಟ್ ನ ಕಮ್ಮಿ ಮಾಡ್ಕೊಂಡ್ರೆ ಈಗಿರುವಂತದ್ದು 107 ರೂಪಾಯಿವರೆಗೂ ಬರ್ಬೋದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಇಂದ ನಮ್ಗೆ ಏನಾಗುತ್ತೆ ಅಂದ್ರೆ ಮಧ್ಯಮ ವರ್ಗದವರಿಗೆ ಹೊರತಾ ಬಿಟ್ರೆ ಅತಿ ಕೆಳ ಮಟ್ಟದಲ್ಲಿರುವಂತರಾಗ್ಲಿ ಮೇಲ್ಮಟ್ಟದವರಿಗೆ ಯಾರಿಗೂ ಏಟ್ ಬೀಳುವಂತದ್ದಲ್ಲ ಇದು ಮೇಡಮ್, ಪೆಟ್ರೋಲ್ ಮತ್ತೆ ಡೀಸೆಲ್ ನಮ್ಮ ಇದು. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿದಕ್ಕೆ. ಮಂಡ್ಯದಿಂದ ರಮೇಶ್ ಅನ್ನೋರು ಕಾಲ್ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ತೆ. ಸರ್ ನಮಸ್ಕಾರ ಸರ್. ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೆ ಏರ್ತಾ ಇದೆ, ಇವತ್ತು ಏರಿಕೆ ಆಗಿದೆ. ಪರ್ಯಾಯ ವ್ಯವಸ್ಥೆ ಏನ್ ಮಾಡಬಹುದು ಅಂತ ತಮ್ಗನ್ಸುತ್ತೆ ರಮೇಶ್ ಅವರೇ? ಸರ್, ಈಗ ಕೊಲ್ಲಿನಲ್ಲಿ ಯುದ್ಧ ನಡೆದಾಗ ಇದು ಕಾಮನ್, ಇದು ಏರಿಕೆ ಆಗುತ್ತೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಒಂದು 10 ರೂಪಾಯಿ ಕಡಿಮೆ ಮಾಡ್ಬೋದು ಸರ್, ಅವ್ರು ಮನಸ್ಸು ಮಾಡಿದ್ರೆ ಮಾಡ್ಲಿ ಸರ್. ಅವರು ಈಗ ಒಂದು 6-7 ಸಾವಿರ ಕೋಟಿ ಆದಾಯ ಬರ್ತಾ ಇದೆ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏರ್ಸೋದ್ರಿಂದ. ಇವರು ನಮ್ಗೆ ಅಷ್ಟೊಂದು ಗ್ಯಾರಂಟಿ ಕೊಟ್ಟು ನಮ್ಮ ವೆಲ್ಫೇರ್ ಬಗ್ಗೆ, ಜನಗಳ ಕಷ್ಟದ ಬಗ್ಗೆ ಸ್ಪಂದಿಸ್ತಾ ಇರುವಂತ ಏಕೈಕ ಮುಖ್ಯಮಂತ್ರಿ ಅಂದ್ರೆ ನಮ್ಮ ಸಿದ್ದರಾಮಯ್ಯನವರು. ಅವರಲ್ಲಿ ನಾವು ವಿನಂತಿ ಮಾಡ್ತೀವಿ, ದಯವಿಟ್ಟು ಒಂದು 10 ರೂಪಾಯಿ ತಾವು ಕಡಿಮೆ ಮಾಡಿ ತಮ್ಮ ಕಡೆ ಬರು ತೆರಿಗೆಯಿಂದ. ಇದೊಂದು ಭಾಗ್ಯ ಕೊಡಿ ನಮ್ಗೆ, ಯುದ್ಧದಲ್ಲಿ ನಿಮ್ಮಿಂದ ಒಳ್ಳೇದಾಗಲಿ ಅಂತ ನಮ್ದು ಮಾನ್ಯ ಸರ್ಕಾರದಲ್ಲಿ ವಿನಂತಿ ಸರ್. ಓಕೆ ರಮೇಶ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಿರೋದ್ರ ಬಗ್ಗೆ ನಾವು ಪರ್ಯಾಯವಾಗಿ ಏನಾದ್ರೂ ಆಲೋಚನೆ ಮಾಡಬೇಕಲ್ಲ. ಇನ್ನೆಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಏರ್ತಾನೆ ಹೋದ್ರೆ ಜೀವನ ಮಾಡೋದು ಹೇಗೆ? ಇದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದು ಎಲ್ಲರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇದು ಸಮಸ್ಯೆನೆ. ಮಧ್ಯಮ ವರ್ಗದ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಬೀದರಿಂದ ಮಹೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ಮಹೇಶ್ ಅವರೇ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತದೆ. ಎಸ್ ಸರ್, ಮಾತಾಡಿ ಸರ್. ಏನ್ ನಿಮ್ಮ ಅಭಿಪ್ರಾಯ? ಕೇಂದ್ರ ಸರ್ಕಾರ ಅಂತೂ ತೈಲ ಬೆಲೆ ಏರಿಕೆ ಮಾಡಿದೆ ಸರ್. ಏನೋ ಯುದ್ಧ ನಡೀತಾ ಇದೆ ಅಂತ ಅವರು ತೈಲ ಬೆಲೆ ಏರಿಕೆ ಮಾಡಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಅದರ ಮೇಲಿನ ತೆರಿಗೆ ಕಡಿಮೆ ಮಾಡಬಹುದಾಗಿತ್ತು. ಆದ್ರೆ ಪ್ರಸ್ತುತ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಕ್ಕೆ ಆಗ್ತಾ ಇಲ್ಲ. ಇಲ್ಲಿ ರಾಜ್ಯದಲ್ಲಿ ಹೆಂಗಾಗಿದೆ ಅಂತಂದ್ರೆ ದಲಿತರ STP TSP ಹಣ ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ ಗ್ಯಾರಂಟಿಗೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಂತೂ ಆಗೋದು ದುಬಾರಿನೇ. ಓಕೆ, ಥ್ಯಾಂಕ್ ಯು ಸರ್ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಚಂದನ್ ಅಂತ ಹೇಳಿ ಬೆಂಗಳೂರಿನಿಂದ ಮತ್ತೊಂದು ದೂರವಾಣಿ ಕರೆ ಇದೆ. ಚಂದನ್ ಸರ್ ನಮಸ್ಕಾರ. ಚಂದನ್ ಅವರೇ ನಮಸ್ಕಾರ. ಬಹುಶಃ ಡಿಸ್ಕನೆಕ್ಟ್ ಆಗಿದೆ. ಅನೇಕ ಕರೆಗಳು ರಿಪಬ್ಲಿಕ್ ಕನ್ನಡದ ಈ ಅಭಿಯಾನದ ಭಾಗವಾಗಿ, ಅದರಲ್ಲೂ ಪ್ರಮುಖವಾಗಿ
ಪೆಟ್ರೋಲ್ ಹಾಗೆ ಡೀಸೆಲ್ನ ದರ ಏರಿಕೆ ಮಾಡಿರೋದು ರಾಜ್ಯ ಸರ್ಕಾರದ ಕೈಯಲ್ಲಿರುವಂತಹ ಅತ್ಯಂತ ಪ್ರಮುಖವಾದ ಅಸ್ತ್ರ. ಈಗ ಜನರ ಮೇಲೆ ಬೀಳ್ತಾ ಇರುವ ಈ ಬೆಲೆ ಏರಿಕೆಯ ಬರೆಯನ್ನ ತಪ್ಪಿಸಲಿಕ್ಕೆ, ಯಾಕಂದ್ರೆ ರಾಜ್ಯ ಸರ್ಕಾರ ಈ ಬೆಲೆ ಏರಿಕೆಯಿಂದಾಗಿ ಲಾಭ ಮಾಡ್ಕೊಳ್ತಿದೆ. ಹೀಗಾಗಿ ಜನರ ಮೇಲಿನ ಹೊರೆಯನ್ನ ತಪ್ಪಿಸುವ ಸಾಧ್ಯತೆ ಕೂಡ ರಾಜ್ಯ ಸರ್ಕಾರಕ್ಕಿರೋದು. ಮಾಡ್ತಾ ಇಲ್ವಾ ಅನ್ನೋ ಪ್ರಶ್ನೆ. ರಾಘವೇಂದ್ರ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ಏನ್ ಹೇಳ್ತೀರಿ? ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಆಲ್ಟರ್ನೇಟ್ ಫ್ಯೂಯಲ್ ಬಗ್ಗೆ ಭಾರತದ ಯೋಚನೆಗಳು ಸಾಕಾಗ್ತಾ ಇದೆಯಾ ಇಲ್ವಾ, ಏನ್ ಹೇಳ್ತೀರಿ ಒಟ್ಟಾರೆ? ಇಲ್ಲ ಮೇಡಮ್, ಭಾರತ ಇದುವರೆಗೂ ಅದ್ರ ಬಗ್ಗೆ ಯೋಚನೆ ಸಹ ಮಾಡಿರ್ಲಿಲ್ಲ. ಎಲ್ಲ ಔಟ್ಸೈಡ್ ಫಾರಿನ್ ಕಂಟ್ರಿ ಮೇಲೆ ಡಿಪೆಂಡ್ ಆಗಿದ್ರು. ಇದು ಸರಿಯಾದ ಸಮಯ. ನಮ್ಮಲ್ಲಿ ಬಹಳ ನಿಕ್ಷೇಪಗಳಿವೆ, ಪೆಟ್ರೋಲಿಯಂ ನಿಕ್ಷೇಪ ಇರ್ಲಿ, ಇದೆಲ್ಲ ನಮ್ಮಲ್ಲಿ ಬಹಳ ಇದೆ. ಇದ್ರ ಬಗ್ಗೆ ಗಮನ ಹರಿಸಿ ಕೇಂದ್ರ ಸರ್ಕಾರ ಇದು ರೈಟ್ ಟೈಮ್ ಮಾಡಕ್ಕೆ. ಮತ್ತೆ ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡಿದಾಗ ರಾಜ್ಯ ಸರ್ಕಾರಕ್ಕೆ ಆಟೋಮೆಟಿಕ್ ಆಗಿ ಲಾಭ ಬರುತ್ತೆ. ಅದನ್ನ ನಾವು ಕಮ್ಮಿ ಮಾಡಬಹುದು ಇಂಥ ಟೈಮಲ್ಲಿ. ಕರೆಕ್ಟ್. ಇಂಥ ಟೈಮಲ್ಲಿ ಕಮ್ಮಿ ಮಾಡಬಹುದು ಮೇಡಮ್. ಅದರಿಂದ ಜನರಿಗೆ ಸ್ವಲ್ಪ ಹೊರೆ ಕಮ್ಮಿ ಆಗುತ್ತೆ. ಆಮೇಲೆ ಇದು ತಾತ್ಕಾಲಿಕ, ಇದೊಂದು ಸ್ವಲ್ಪ ಈ ಯುದ್ಧ ಎಲ್ಲ ನಿಂತ ಮೇಲೆ ನನ್ನ ಪ್ರಕಾರ ಎಲ್ಲ ಸ್ವಲ್ಪ ಸರಿ ಹೋಗ್ಬೋದು ಅನ್ಸುತ್ತೆ. ಆದ್ರೆ ಜನಗಳು ಅಷ್ಟೇನೆ ಬೇರೆ ಬೇರೆ ಖರ್ಚೆಲ್ಲ ಕಮ್ಮಿ ಮಾಡ್ಕೊಂಡು ಸ್ವಲ್ಪ ಇದ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ರೈಟ್ ಸರ್, ರೈಟ್ ಸರ್. ಧನ್ಯವಾದ ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿದ್ದಕ್ಕೆ. ವಿಜಯನಗರದಿಂದ ಶ್ರೀಧರ್ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀಧರ್. ಹೇಳಿ ಶ್ರೀಧರ್ ಅವರೇ, ತಾವೇನಂತೀರಿ? ಏನಿಲ್ಲ, ನನ್ನ ಹೆಸರು ಶ್ರೀಧರ್, ಗೋವಿಂದರಾಜ್ ನಗರ್ ಕಾನ್ಸ್ಟಿಟ್ಯೂನ್ಸಿ ಇದತ್ರ ಪ್ರಸಾದ್ ನಗರ ಈ ಕಡೆ ಇದ್ದೀನಿ ನಾನು. ಬಹಳ ಖುಷಿ ಆಯ್ತು ಸರ್ ನೀವು ಕಾಲ್ ಮಾಡಿದ್ ನಮಗೆ. ಹೇಳಿ ಸರ್. ಆಯ್ತು, ಇದು ಕಮ್ಮಿ ಮಾಡಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಕಾಂಗ್ರೆಸ್ಗೆ ಗೊತ್ತಿಲ್ಲ. ನಮ್ ಡೆಪ್ಟಿ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಕೆಟ್ಟ ಹೆಸರು ಮಾಡಕ್ಕೆ ಸಿದ್ದರಾಮಯ್ಯ ಕಮ್ಮಿ ಮಾಡ್ತಾ ಇಲ್ಲ. ಅವ್ನು ಎಲ್ಲಿ ಸಿಎಂ ಆಗ್ತಾನೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅವನಿಗೂ ಗೊತ್ತು ಮೋದಿ ಬಗ್ಗೆ ಗೌರವ ಇದೆ, ಗಲಾಟೆ ಆಗ್ತಾ ಇದೆ, ವಾರ್ ನಡೀತಾ ಇದೆ, ಅವ್ರ ಎಷ್ಟು ಕಷ್ಟಪಟ್ಟಿದೆ. ಏನೋ 1.60 ಲಾಭ ಇದೆ. ಈಗ 6 ಕೋಟಿ ಪ್ರೈವೇಟ್ ಇದೆ, ಅವ್ರಿಗೆ ಫ್ರೀ ಭಾಗ್ಯಕ್ಕೆ ಇದೆಲ್ಲ ಮಾಡ್ಬೇಕು ಅಂತ ಇದ್ದಾರೆ. ಅವ್ರು ದಯವಿಟ್ಟು ಅವ್ರಿಗೆ ಹೇಳಿ ಕಮ್ಮಿ ಮಾಡಿ ಅಂತ. ನೀವಾದ್ರೂ ನಿಮ್ ಮುಖಾಂತರ, ನಿಮ್ ಚಾನಲ್ ಚೆನ್ನಾಗಿದೆ, ಎಲ್ಲರಿಗೂ ಪಬ್ಲಿಕ್ ಮಾತಾಡಿಸಿ ಜನರ ಬಗ್ಗೆ ಎಲ್ಲ ಕೇಳ್ತೀರಿ, ಅದಕ್ಕೆ ತುಂಬಾ ಸಂತೋಷ. ಬಹಳ ಸಂತೋಷ ಆಯ್ತು ತಾವು ತಮ್ಮ ಜೊತೆ ಮಾತಾಡಿದಕ್ಕೆ. ನಾವು ಹೇಗೆ ಮನವಿ ಮಾಡ್ತಿದ್ದೀವಿ, ನಿಮ್ಮಿಂದನೂ ಕೂಡ ನಾವು ನಿಮ್ಮ ಅಭಿಪ್ರಾಯ ಕೇಳಿ ಸರ್ಕಾರಕ್ಕೆ ಮನವಿ ಮಾಡೋ ಪ್ರಯತ್ನ ಸರ್ ಇದು. ಥ್ಯಾಂಕ್ ಯು ಶ್ರೀಧರ್ ಅವರೇ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಬಾಲಸುಬ್ರಹ್ಮಣ್ಯ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಏನ್ ಹೇಳ್ತೀರಿ ಸರ್ ಇಂಧನ ಪರ್ಯಾಯ ಇಂಧನದ ವಿಚಾರವಾಗಿ? ಈಗ ಏನು ಈಗಿನ ಬೆಲೆ ಏರಿಕೆ ಆಗಿದೆ, ಅನಿವಾರ್ಯ. ಯಾಕಂದ್ರೆ ಇದು ಭಾರತದವರು ಏನು ಮಾಡಿದ್ದಂತ ಯುದ್ಧ ಅಲ್ಲ ಇದು. ಯಾವ್ದೋ 2-3 ದೇಶದಲ್ಲಿ ಏನು ಒಂದು ಭಿನ್ನಾಭಿಪ್ರಾಯ, ಮತ್ತೆ ಅಲ್ಲಿಂದ ಏನು ನ್ಯೂಕ್ಲಿಯರ್ ಇರಾನ್ ನಲ್ಲಿ ಅವ್ರ ಮೆಟೀರಿಯಲ್ ಅದನ್ನ ಇದ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವರು ಯುದ್ಧ ಶುರು ಮಾಡಿದ್ದಾರೆ. ಈಗ ಅದು ಸ್ಟ್ರೈಟ್ ಕೂಡ ಬ್ಲಾಕ್ ಮಾಡಿರೋದ್ರಿಂದ ಯಾವುದೇ ಒಂದು ಅಲ್ಲಿಂದ ಫ್ಯೂಯಲ್ ಬರ್ದಿದ್ದಂಗೆ ಪರಿಸ್ಥಿತಿ ಆಗಿದೆ. ಇದು ನಮ್ಗೊಂದೇ ಅಲ್ಲ, ಪ್ರತಿಯೊಂದು ಕಂಟ್ರಿಗೂ ಇದು ತೊಂದರೆ ಆಗಿದೆ. ಸೊ ಹಾಗಾಗಿ ಇಲ್ಲಿವರೆಗೂ ಮ್ಯಾನೇಜ್ ಮಾಡಿದ್ದಾರೆ. ದೇಶದ ಪ್ರಜೆಗಳಾಗಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಸಹಕರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಇದರಲ್ಲಿ ಭಾರತ ಸರ್ಕಾರ ಆದಷ್ಟು ಉತ್ತಮವಾಗಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಬಾಲಸುಬ್ರಹ್ಮಣ್ಯ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಸುಬ್ರಹ್ಮಣ್ಯ ಭಟ್ ಅಂತ ಹೇಳಿ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಹೇಳ್ತೀರಿ ಸರ್? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮತ್ತೊಂದು ಕಡೆಯಲ್ಲಿ ಪರ್ಯಾಯ ಇಂಧನದ ಬಗ್ಗೆ ಚಿಂತನೆ, ರಾಜ್ಯ ಸರ್ಕಾರ ಕಡಿಮೆ ಮಾಡ್ಲಿಕ್ಕೆ ಆಪ್ಷನ್ ಇದ್ರು ಬೆಲೆ ಕಡಿಮೆ ಮಾಡ್ತಿಲ್ಲ ಅನ್ನೋ ಆರೋಪ. ಇದು ನಿಜವಾಗಿಯೂ ಬಹಳ ಕೆಟ್ಟ ಆಡಳಿತ. ಯಾಕಂದ್ರೆ ಮೊದಲು ಅಂತಾರಾಷ್ಟ್ರೀಯ ಬೆಲೆ ಸ್ಥಿರವಾಗಿರುವಾಗ ಇದಕ್ಕಿಂತ ಮೊದಲು ಅನಗತ್ಯವಾಗಿ ಜಾಸ್ತಿ ಮಾಡಿತ್ತು. ಈಗ ಯಾಕೆ ಕಡಿಮೆ ಮಾಡಬಾರದು? ಜನರ ಬಗ್ಗೆ ಕಾಳಜಿ ಇದ್ರೆ ಈಗ ಕಡಿಮೆ ಮಾಡಲೇಬೇಕು. ಯಾಕೆ ಮಾಡಬಾರದು? ಪರ್ಯಾಯ ಇಂಧನ ವ್ಯವಸ್ಥೆಗೆ, ವಿದ್ಯುತ್ತಿಗೆ, ಸೋಲಾರಿಗೆ ರೇಟ್ ಜಾಸ್ತಿ ಮಾಡಿ ಕೊಡ್ಲಿ. ಮನೆ ಮನೆಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬಹುದಲ್ಲ, ಇವರು ಸ್ವಲ್ಪ ರೇಟ್ ಜಾಸ್ತಿ ಕೊಡ್ಲಿ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಉತ್ತೇಜನ ಕೊಡ್ಲಿ ಸೋಲಾರ್ ಪವರ್ ಯೂಸ್ ಮಾಡ್ಲಿಕ್ಕೆ. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿದ್ದಕ್ಕೆ. ರಾಜೇಶ್ ಅನ್ನೋರು ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ರಾಜೇಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್, ಗುಡ್ ಆಫ್ಟರ್ನೂನ್
ಸರ್ ಏನಂದ್ರೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ಇವಾಗ ನಮ್ಗೆ ಎಲೆಕ್ಟ್ರಿಕಲ್ ಗಾಡಿಗಳೆಲ್ಲ ಇದೆ, ಅದಕ್ಕೆಲ್ಲ ಸಬ್ಸಿಡಿ ಕೊಡಿಸೋದು ತುಂಬಾ ಉಪಯೋಗ ಬರುತ್ತೆ ಪಿಂಡ ಮಾಡೋದು. ಎಲೆಕ್ಟ್ರಿಕಲ್ ಗಾಡಿಗಳು ಇವಾಗ ಬೇಜಾನ್ ಬರ್ತಾ ಇದಾರೆ ಸರ್, ಟೂ ವೀಲರ್ ಸಬ್ಸಿಡಿ ಕೊಡ್ಲಿ. ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಇಲ್ಲ ಅಂತಲ್ಲ ಒಪ್ಕೊಳ್ಳೋಣ, ಅದೇನಿಲ್ಲ, ವಿಶ್ವಗೆ ತೊಂದರೆ ಆಗಿದೆ, ಅದೇನಿಲ್ಲ. ಎಲೆಕ್ಟ್ರಿಕಲ್ ಗಾಡಿಗಳಿಗೆ ಸಬ್ಸಿಡಿ ಕೊಡ್ಲಿ. ಇನ್ನೊಂದು ಆಪ್ಷನ್, ಸೆಕೆಂಡ್ ಆಪ್ಷನ್ಸ್ ಸೋಲಾರೈಸ್ ಗಾಡಿಗಳು. ಎಷ್ಟೋ ನಮ್ದು IT ಕಂಪನಿಗಳು ಇದಾವೆ, ಇದು ಎಲೆಕ್ಟ್ರಿಕಲ್ ಗಾಡಿಗಳಿಗಿನ ಸೋಲಾರೈಸ್ ಗಾಡಿಗಳು. ನನ್ನ ಸಲಹೆ ಸರ್, ಸೋಲಾರೈಸ್ ಗಾಡಿಗಳನ್ನ ಉತ್ಪಾದನೆ ಮಾಡಿ ಜಾಸ್ತಿ ಆದ್ರೆ ಸೂರ್ಯನಿಂದ ಬರುವಂತ ಸೋಲಾರೈಸ್ ಒಳ್ಳೆ ಉಪಯೋಗ ಬರುತ್ತೆ ಸರ್. ಅದೊಂದು ನನಗೊಂದು ಸಲಹೆ. ಸೆಕೆಂಡ್ ಒನ್ ಥಿಂಗ್, ಸಬ್ಸಿಡಿ ಕೊಟ್ರೆ ತುಂಬಾ ಒಳ್ಳೇದು. ನಾನು ಯಾವುದೇ ಸರ್ಕಾರ ದೂಷಣೆ ಮಾಡಲ್ಲ, ಒಳ್ಳೆ ಸರ್ಕಾರ ನಡೀತಾ ಇದೆ, ಕೇಂದ್ರದಲ್ಲೂ ಅಷ್ಟೇ, ರಾಜ್ಯದಲ್ಲೂ ಅಷ್ಟೇ. ಆದ್ರೆ ಜನರ ಮೇಲೆ ಏನು ಹೊರೆ ಆಗ್ತಾ ಇದೆಯೋ ಅದನ್ನ ಕಮ್ಮಿ ಮಾಡಿ ಸಬ್ಸಿಡಿಗಳು ಕೊಟ್ರೆ ತುಂಬಾ ತುಂಬಾ ಚೆನ್ನಾಗಿದೆ. ಎಲೆಕ್ಟ್ರಿಕಲ್ ಗಾಡಿಗಳಿಗೆ ಮತ್ತು ಈ ಸೋಲಾರೈಸ್ ಗಾಡಿಗಳಿಗೆ ಉತ್ಪಾದನೆ ಮಾಡೋಕೆ ಹೆಚ್ಚು ಒತ್ತು ಕೊಡಬೇಕು ಸರ್. ತುಂಬಾ ತುಂಬಾ ಬೆನಿಫಿಟ್ ಆಗುತ್ತೆ. ಕರೆಕ್ಟ್ ಸರ್, ನೀವು ಹೇಳಿದ್ದು ವ್ಯಾಲಿಡ್ ಪಾಯಿಂಟ್ ಸರ್. ಥ್ಯಾಂಕ್ ಯು.